ಎಲ್ಲರಿಗೂ ನಮಸ್ಕಾರ. ಸಾಹಸಿ ಮಹಿಳೆಯರು, ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 4, ಪಾಠ 8. ಮಕ್ಕಳೇ, ಪಾಠದ ಹೆಸರು ಸಾಹಸಿ ಮಹಿಳೆಯರು. ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದಿತು. ಆಗ ತ್ರಿವರ್ಣ ಧ್ವಜವನ್ನು ಹಾರಿಸಿ ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಭಾರತದಾದ್ಯಂತ ಕೂಗುತ್ತಿದ್ದವು. ಜೊತೆಗೆ ಸಿಹಿ ಹಂಚುತ್ತಿದ್ದ ದಿನ. ಆ ದಿನ ಕೋಟಿ ಕೋಟಿ ಜನರ ಕನಸು ನನಸಾದ ದಿನ. ಆದರೆ ಅಂತಹ ಸಂದರ್ಭದಲ್ಲಿ ಭಾರತದೊಳಗಿನ ಹೈದರಾಬಾದ್ ಪ್ರಾಂತ್ಯ ಸಂಸ್ಥಾನ ಮಾತ್ರ ಭಾರತದೊಂದಿಗೆ ವಿಲೀನವಾಗಲಿಲ್ಲ. ಅಲ್ಲಿ ಮಾತ್ರ ಭಾರತ ಧ್ವಜವನ್ನು ನಿಷೇಧಿಸಲಾಗಿತ್ತು. ಆದರೂ ಸಹ ಅಲ್ಲಿರುವಂತಹ ಜನರು ಹೈದರಾಬಾದಿನ ನಿಜಾಮನ ವಿರುದ್ಧ ಸಿಡಿದೆದ್ದರು. ಅಂತಹ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ರಾಯಚೂರು ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿರುವಂತಹ ಅನೇಕ ಜನರು, ಜೊತೆಗೆ ಸುತ್ತಮುತ್ತಲಿರುವಂತಹ ಜನರು ಅಲ್ಲಿ ಭಾರತ ಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡಿದರು. ಜೊತೆಗೆ ಸಿದ್ಧತೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಆಗ ಜನರ ಮಧ್ಯ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ಮಕ್ಕಳೇ, ಯಾವಾಗ ಮಾಲಗತ್ತಿಯ ಜನ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಸೇರಿ ಭಾರತ ಧ್ವಜವನ್ನು ಹಾರಿಸಲು ಪ್ರಾರಂಭ ಮಾಡ್ತಾರೋ ಆಗ ಜನರ ಮಧ್ಯದಲ್ಲಿದ್ದಂತಹ 20 ವರ್ಷದ ಒಬ್ಬ ತರುಣಿ ಅಂದರೆ ಹುಡುಗಿ ಕುಣಿಯುತ್ತಾ ಬರ್ತಾಳೆ. ಮಧ್ಯಕ್ಕೆ ಕುಣಿಯುತ್ತಾ ಬಂದಾಗ ಅವಳ ಎಡಗೈಯಲ್ಲಿ ಭಾರತ ಧ್ವಜ ಮತ್ತು ಬಲಗೈಯಲ್ಲಿ ಕುಡುಗೋಲನ್ನು ಹಿಡ್ಕೊಂಡು ಕುಣಿಯುತ್ತಾ ಎಲ್ಲರ ಮುಂದೆ ಬರ್ತಾಳೆ. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣಿಸುತ್ತಿದ್ದಳು. ಅವಳ ಮುಖ ಹೇಗಿತ್ತು ಅಂದರೆ ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಳಕಲ್ ಸೀರೆ. ಅವಳಲ್ಲಿ ಭಾವಾವೇಶ ತುಂಬಿತ್ತು. ಹಲಗೆ ಸಪ್ಪಳಕ್ಕೆ ರಣ ಭೈರವಿಯಂತೆ ಕುಣಿಯುತ್ತಿದ್ದಳು. ಮಕ್ಕಳೇ, ಆಕೆಯ ಮುಖದಲ್ಲಿ ಒಂದು ಗುಂಡಾದಂತಹ ಮುಖವನ್ನು ಹೊಂದಿದ್ದಳು. ಹಣೆಯ ತುಂಬ ಕುಂಕುಮವನ್ನು ಇಟ್ಟಿದ್ದಳು. ಜೊತೆಗೆ ಮೂಗಿನಲ್ಲಿ ಮೂಗುತಿಯನ್ನು ಇಟ್ಟು ಕಚ್ಚೆ ಸೀರೆಯನ್ನು ಹಾಕಿ ಅವಳು ಭಾವಾವೇಶದಿಂದ ಅಂದರೆ ಒಂದು ದೇಶಾಭಿಮಾನ, ದೇಶ ಪ್ರೇಮದಿಂದ ಅವಳು ಒಂದು ಹಲಗೆಯ ಒಂದು ಸಪ್ಪಳಕ್ಕೆ ಅಂದರೆ ತಮಟೆ ಅಂತೀವಿ, ಆ ಒಂದು ಸಪ್ಪಳಕ್ಕೆ ಅವಳು ಹೇಗೆ ಕಾಣುತ್ತಿದ್ದಳು ಅಂದರೆ ರಣ ಭೈರವಿಯಂತೆ ಕುಣಿಯುತ್ತಿದ್ದಳು. ತಿರಂಗಿ ಮೊಳಗಿತು. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರ ಸೀತಮ್ಮ. ತಂದೆ ಬಸಪ್ಪ, ತಾಯಿ ಶಾವಂತ್ರವ್ವ, ಊರು ಮಾಲಗತ್ತಿ. ಆಗ ಅವಳು ರಣ ಭೈರವಿಯಂತೆ ಕುಣಿಯುತ್ತಿದ್ದಳು. ಜೊತೆಗೆ ತಿರಂಗಿ ಅಂದರೆ 3 ಬಣ್ಣಗಳು. ನಮ್ಮ ರಾಷ್ಟ್ರಧ್ವಜ ಹೇಗಿದೆ 3 ಬಣ್ಣಗಳಿಂದ ಕೂಡಿದೆ ಅಲ್ವಾ? ಆ ರಾಷ್ಟ್ರಧ್ವಜವನ್ನು ಹಾರಿಸಿದಳು. ಜೊತೆಗೆ ಆ ರಾಷ್ಟ್ರ ಧ್ವಜವನ್ನು ಹಾರಿಸಿದ ಹುಡುಗಿ ಯಾರು ಅಂದರೆ ಬಡಿಗೇರ ಸೀತಮ್ಮ. ಅವರ ತಂದೆ ಬಸಪ್ಪ, ತಾಯಿ ಶ್ರಾವಂತ್ರವ್ವ, ಊರು ಮಾಲಗತ್ತಿ. ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಪೊಲೀಸರು ಜನರನ್ನು ನೋಡಿ ದಂಗಾದರು. ಜನ ಜಂಗುಳಿಯ ಹೆದರಿ ಮೂಕ ಪ್ರೇಕ್ಷಕರಾದರು. ನೋಡಿ, ಆ ಭಾರತ ಧ್ವಜವನ್ನು ಹಾರಿಸುವ ಸಂದರ್ಭದಲ್ಲಿ ಅಲ್ಲಿ ಒಂದು ಸುತ್ತಮುತ್ತಲ ಹಳ್ಳಿಯ ಜನರು ಕೂಡಿದ್ದರು. ಅಲ್ಲಿ ಕಾರ್ಯಕ್ರಮವೂ ಸಹ ನಡೆಯುತ್ತಿತ್ತು. ಅದನ್ನು ತಡೆಯಲು ಪೊಲೀಸರು ಬರ್ತಾರೆ. ಆ ಪೊಲೀಸರು ಬಂದು ಆ ಜನರನ್ನು ನೋಡಿ ದಂಗಾಗ್ತಾರೆ. ಅಯ್ಯೋ, ಇಷ್ಟೊಂದು ಜನನ ಅಂತ. ಜೊತೆಗೆ ಆ ಜನ ಜಂಗುಳಿಯನ್ನು ನೋಡಿ ಪೊಲೀಸರಿಗೆ ಹೆದರಿಕೆ ಆಗುತ್ತೆ.
ಜೊತೆಗೆ ಅವರೂ ಸಹ ಆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನೋಡ್ಕೊಳ್ತಾ ಮೂಕ ಪ್ರೇಕ್ಷಕರಾಗಿ ಅವರು ಸಹ ಆ ರಾಷ್ಟ್ರಧ್ವಜವನ್ನು ಹಾರಿಸುವುದನ್ನು ಸುಮ್ಮನೆ ನೋಡುತ್ತಾರೆ. ಮುಂದೆ ಈ ಹುಡುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಳು. ಹೈದರಾಬಾದ್ ಪ್ರಾಂತ್ಯ 1948 ಸೆಪ್ಟೆಂಬರ್ 17ರಂದು ಭಾರತಕ್ಕೆ ವಿಲೀನವಾಯಿತು. ನಂತರ ಬಡಿಗೇರ ಸೀತಮ್ಮ ಹಲವಾರು ಒಂದು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗಿಯಾಗ್ತಾಳೆ. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಪ್ರಾಂತ್ಯವು ಭಾರತದೊಂದಿಗೆ ವಿಲೀನವಾಗುತ್ತೆ, ಅಂದರೆ ಸೇರ್ಪಡೆಯಾಗುತ್ತೆ. ಬಡಿಗೇರೆ ಸೀತಮ್ಮ 70ನೇ ವಯಸ್ಸಿನಲ್ಲಿ, ಅಂದರೆ 14/1/1998 ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನವಾದಳು. ಅಂದರೆ ಆಕೆಯ 70ನೇ ವಯಸ್ಸು. ಅವಳು ಆ ಒಂದು ಮರಣವನ್ನು, ಅಂದರೆ ಆದಳು, ವಿಲೀನವಾದಳು ಅಂತೇಳಿದ್ರೆ ಹುತಾತ್ಮನಾದಳು ಅಂತ. ಇನ್ನು ಈ ಭಾಗಕ್ಕೆ ಸಂಬಂಧಪಟ್ಟ ಪದಗಳ ಅರ್ಥ: ಹಳ್ಳಿ, ಗ್ರಾಮ, ಧ್ವಜ, ಬಾವುಟ, ಜ್ಯೋತಿ, ಬೆಳಕು. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಪದಗಳ ಅರ್ಥ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಡಿಗೇರ ಸೀತಮ್ಮನವರ ಉಡುಗೆ ತೊಡುಗೆ ಹೇಗಿತ್ತು? ಪ್ರಶ್ನೆ 2, ಸೀತಮ್ಮನವರು ಹೇಗೆ ಕುಣಿಯುತ್ತಿದ್ದಳು? ಪ್ರಶ್ನೆ 3, ಬಡಿಗೇರ ಸೀತಮ್ಮನವರ ತಂದೆ ತಾಯಿಯ ಹೆಸರೇನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.